ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಟೈಮ್ ಬಂದು 7 ಗಂಟೆ ಆಗೈತಿ. ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಯಾಕಂದ್ರೆ ಫ್ರೆಂಡ್ಸ್, ನನ್ನ ಮಗನಿಗೆ ಸ್ವಲ್ಪ 2 ದಿನ ಆಯಿತು ವಿಡಿಯೋ ಮಾಡೋಕ್ಕಾಗತ್ತಿಲ್ಲ. ನೆಗಡಿ ಆಗೈತಿ, ಭಾಳ ಕಿರಿಕಿರಿ ಮಾಡಾಕತ್ತಾನ. ಹಾಗಾಗಿ ವಿಡಿಯೋನ ಮಾಡೋಕ್ಕಾಗತ್ತಿಲ್ಲ ಫ್ರೆಂಡ್ಸ್. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋನ ಮಾಡ್ತೀನಿ. ಫ್ರೆಂಡ್ಸ್. ಯಾಕಂದ್ರೆ ಅವ್ನಿಗೆ ನೆಗಡಿ ಬಂದೈತಿ, ಅಳ್ಳಾಕತ್ರ ಭಾಳ ಏನಂತಾರಲ್ಲ ಅದು ಕಫ ಇದು ಆಗಿಬಿಡುತ್ತೆ. ಹಾಗಾಗಿ ಫ್ರೆಂಡ್ಸ್, ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಾಕತ್ತೀನಿ ಫ್ರೆಂಡ್ಸ್. ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ಏನಾದರೂ ಒಂಚೂರು ಇಷ್ಟ ಆಯ್ತು ಅಂದ್ರೆ ಹಿಂದಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ, ಇವಾಗ ಏನೇನು ಮಾಡೀನಂದ್ರೆ ಅಡುಗೆನೂ ಮಾಡೀನಿ ಫ್ರೆಂಡ್ಸ್. ಅವನಿಗೆ ಮಲ್ಕೊಂಡಾಗೆ ಎಲ್ಲನೂ ಮಾಡ್ಕೊಂಡ್ಬಿಡಾಕತ್ತೀನಿ. ಅವನಿಗೆ ಅಳ್ಳಾಕತ್ತನ, ಅದು ನೆಗಡಿ ಜಾಸ್ತಿ ಅವನಿಗೆ ಏನಂತಾರೆ ತ್ರಾಸು ಮಾಡ್ದಂಗೆ ಆಗತೈತಿ. ಹಾಗಾಗಿ ಅವನಿಗೆ ಅಳ್ಸಾಕತ್ತಿಲ್ಲ. ಹಾಗೇ ಅಡುಗೆ ಮಾಡ್ಕೊಂಡ್ಬಿಟ್ಟೆ ಮಲ್ಕೊಂಡಿದ್ನ. ಅಡುಗೆ ಮಾಡೀನಿ ಫ್ರೆಂಡ್ಸ್. ಇವಾಗ ಚಪಾತಿ ಮಾಡೀನಿ, ಪಲ್ಯ ಮಾಡೀನಿ, ಅನ್ನ ಮಾಡೀನಿ. ಇವಾಗ ನಮ್ಮ ಮನೆಯವರು ಹಾಸ್ಪಿಟಲ್ಗೆ ಹೋಗ್ಯಾರ ಫ್ರೆಂಡ್ಸ್. ಯಾಕಂತಂದ್ರೆ ಅದು ದೊಡ್ಡವನಿಗೂ ಸ್ವಲ್ಪ ನೆಗಡಿ ಬಂದು, ಅವ್ನಿಗೆ ನೆಗಡಿ ಬಂತಂದ್ರೆ ಇವ್ನಿಗೆ ನೆಗಡಿ ಬರ್ತದೆ. ಸ್ವಲ್ಪ ಇನ್ಫೆಕ್ಷನ್ ಐತಿ ಫ್ರೆಂಡ್ಸ್ ಇವನಿಗೆ, ಸಣ್ಣವನಿಗೆ. ಹಾಗಾಗಿ ಏನೂ ಆಗಿ ಬರಲ್ಲ. ಇವಾಗ ಹೋಗ್ಯಾರ. ಗುಳಿಗೆ ಅಂದ್ರೆ ಅವು ಏನಂತಾರೆ ಹೋಮಿಯೋಪತಿ ಗುಳಿಗೆ ಕೊಡ್ತಾರಲ್ಲ ಫ್ರೆಂಡ್ಸ್, ಅದನ್ನು ತೊಗೊಂಬರ್ತೀನಿ ಅಂತ ಹೇಳ್ಯಾರ. ಅದನ್ನು ಕೊಡ್ತಾರೆ. ಏನು ಔಷಧ ಇವನಿಗೆ ಸಿರಪ್ ಕೊಡ್ತಿರ್ಬೋದು, ಅವನಿಗೆ ಅದು ಕೊಡ್ತಿರ್ಬೋದು. ಅದು ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅದು ಇವ್ನಿಗೆ ಕಫ ಹೊರಗೆ ಬರಾಕತ್ತೈತಿ. ಅಂದ್ರೆ ನೆಗಡಿ ಏನಂತಾರೆ ಜಾಸ್ತಿ ಬರಾಕತ್ತೈತಿ. ನೆಗಡಿ ಮೂಗ್ಲಿಂತ್ರ ಹೋಗ್ತದೆ, ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಅದು ಒಳಗಿನ ಕಫ ಹೋಗುತ್ತಂತ. ಹಾಗಾಗಿ ಅದಕ್ಕೇನು ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅದು ಏನಾದ್ರು ನೆಗಡಿ ಬಂದು ಬರೀ ಕೆಮ್ಮು ಸ್ಟಾರ್ಟಾಗಿ ಒಳಗೆ ಗೊರ್ಗೊರ್ ಮಾಡಾಕತ್ತೈತಂದ್ರೆ ಅದು ಡೇಂಜರ್. ಅಂದ್ರೆ ಕಫ ರೆಡಿ ಆಗ್ತಿರ್ತೈತಿ. ಹಾಗಾಗಿ ಸ್ವಲ್ಪ ಅದು ಭಯ. ಇದೇನಿಲ್ಲ ಫ್ರೆಂಡ್ಸ್. ಮೂಗ್ಲಿಂತ್ರ ಅವನಿಗೆ ಸೋರಾಕತ್ತೈತಿ. ಫಸ್ಟೆಲ್ಲ ಮೂಗ್ಲಿಂತ್ರ ಸೋರ್ತಿದ್ದಿಲ್ಲ ಅವನಿಗೆ. ಅದು ಅವಾಗ ಭಾಳ ಹೈರಾಣ ಮಾಡಿಬಿಟ್ಟಾನ ಫ್ರೆಂಡ್ಸ್. ಅವ್ನು ನಮಗೆ ಕೆಮ್ತಿದ್ದ, ಬಟ್ ಮೂಗ್ಲಿಂತ್ರ ಏನು ಒಂದು ಸ್ವಲ್ಪ ನೆಗಡಿ ಬರ್ತಿದ್ದಿಲ್ಲ ಅವನಿಗೆ. ಹಾಗಾಗಿ ಕಫ ಹೊರಗೆ ಬರೋಕೆ ಟ್ರೈ ಮಾಡಿದಂದ್ರೆ ಮೂಗು ಸೋರಬೇಕು ಫ್ರೆಂಡ್ಸ್. ಅಂದ್ರೆ ನೆಗಡಿ ಹೊರಗೆ ಪಾಸ್ ಆಗಬೇಕು. ಆವಾಗ ಅವ್ರದ್ದು ಎದೆ ಸೆಟ್ಲ್ ಆಗ್ತದೆ, ಕಫ ರೆಡಿ ಆಗಂಗಿಲ್ಲ. ಇವನಿಗೆ ಈಗ ಮೂಗು ಸೋರಾಕತ್ತೈತಿ, ಏನು ಪ್ರಾಬ್ಲಮ್ ಇಲ್ಲ, ಗೊರ್ಗೊರಿಲ್ಲ, ಏನಿಲ್ಲ. ಸ್ವಲ್ಪ ಕೋಲ್ಡ್ ಆಗೈತಿ. ಬನ್ನಿ ಫ್ರೆಂಡ್ಸ್, ಏನು ಮಾಡೀನಿ ತೋರಿಸ್ತೀನಿ. ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಈ ಪಲ್ಯ. ಇದೇನೋ ತಪ್ಪು ಲವ್ರಿಕಾಯಿ ಏನೋ ಅಂತಾರೆ ಫ್ರೆಂಡ್ಸ್, ಅದನ್ನು ಮಾಡೀನಿ. ಮತ್ತು ಹಾಗೆ ಇವಾಗ ಅಡುಗೆ ಅಂತ ಎಲ್ಲ ಆಗಿದೆ ಫ್ರೆಂಡ್ಸ್. ಅವನಿಗೂ ಗಂಜಿ ಮಾಡಿದೆ, ಅಕ್ಕಿ ಗಂಜಿ ಮಾಡಿದೆ. ಇವಾಗ ಅವನಿಗೆ ನೆಗಡಿ ಅದು ಬಂದಾಗ ನಾನು ರಾಗಿ ಗಂಜಿ ಕೊಡಲ್ಲ ಫ್ರೆಂಡ್ಸ್. ರಾಗಿ ಗಂಜಿ ಸ್ವಲ್ಪ ಕೋಲ್ಡ್ ಅಲ್ಲ, ಮತ್ತು ರಾಗಿ ಹಿಂಗಂತಂದ್ರೆ ಸ್ವಲ್ಪ ಕಫ ಆಗೋಕೆ ಟ್ರೈ ಆಗ್ತದೆ ಫ್ರೆಂಡ್ಸ್. ಅವನಿಗೆ ನೆಗಡಿ ಬಂತಂದ್ರೆ ರಾಗಿ ಗಂಜಿ ಕೊಟ್ಟೆ ಅಂದ್ರೆ ಆಟೋಮೆಟಿಕ್ಲಿ ಕಫ ಆಗಿಬಿಡುತ್ತೆ. ಹಾಗಾಗಿ ಅವನಿಗೆ ಆರಾಮಾಗುತ್ತಾನೆ. ನಾನು ರಾಗಿ ಗಂಜಿ ಕೊಡಲ್ಲ, ಅಕ್ಕಿದು ಮಾಡ್ತೀನಿ. ಇಲ್ಲಾಂದ್ರೆ ಅನ್ನ ಬೇಳೆ ಕಿಚಡಿ ಮಾಡ್ತೀನಿ, ಇಲ್ಲಾಂದ್ರೆ ಅವಲಕ್ಕಿ ಇದು ಹಾಕಿ ಅದನ್ನು ಮಾಡ್ತೀನಿ. ಇಲ್ಲಾಂದ್ರೆ ಇವಾಗ 9 ತಿಂಗಳು ಬಿದ್ದತ್ಲ, ಸ್ವಲ್ಪ ತುಪ್ಪ ಹಾಕಿ ಉಪ್ಪಿಟ್ಟು ಟೈಪ್ ಮಾಡಿದ್ರೆ ಅದನ್ನು ತಿಂತಾನೆ, ಸಜ್ಕ ಮಾಡ್ತೀನಿ. ಈ ಥರ ತಿಂತಾನೆ ಫ್ರೆಂಡ್ಸ್ ಅವನು. ಆವಾಗ ನಾನು ರಾಗಿ ಕೊಡೋಕೆ ಹೋಗಲ್ಲ. ತತ್ತಿ ತಿನ್ನಿಸಿ ಮನಗಿಸ್ಬೇಕಂತೀನಿ ಫ್ರೆಂಡ್ಸ್. ಅದು ಜವಾರಿ ತತ್ತಿನ ಮನೆಯವರು ಇಲ್ಲಿ ನಮ್ಮ ಊರೊಳಗೆ ಇಲ್ಲಿ ಕೊಲ್ಲಾಪುರ್ನಾಗ 10 ರೂಪಾಯ್ಗೆ ಒಂದು ತತ್ತಿ. ಅದು ಒಂದು 10 ರೂಪಾಯ್ಗೆ ಒಂದು ಇಲ್ಲಿ ಜವಾರಿ ತತ್ತಿ. ಅದು ತೊಗೊಂಬಂದ್ರೆ ಆ ತತ್ತಿನೇ ತಿನ್ನಲ್ಲಾಗೇನೆ ಫ್ರೆಂಡ್ಸ್. ಅವ್ನು ಯಾಕನೋ ಗೊತ್ತಿಲ್ಲ, ಅದು ತತ್ತಿ ತಿನ್ನೋಣ. ಅವ್ನಿಗೇನು ಅದು ತತ್ತಿ ತಿನ್ನುವಕ್ಕೆ ಒಂಥರ ಹತ್ತೈತು ಏನೋ ಗೊತ್ತಿಲ್ಲ. ಆ ತತ್ತಿ ಒಂದಿಷ್ಟು ಬಾಯ ಹಾಕೋಣ ಉಗುಳ್ಬಿಡ್ತಾನೆ ಫ್ರೆಂಡ್ಸ್ ಎಗ್ನ. ಹಾಗಾಗಿ ಅದು ಹಾಕಿದ್ರೆ ಕಡಿಮೆ ಆಗ್ತೈತೆ ನೆಗಡಿ. ಅವ್ನು ಮೂಗ್ಲಿಂತ್ರ ಸೋರು ಹೊತ್ನಾಗ ನೀವೇನು ಯೋಚನೆ ಮಾಡ್ಬೇಕಂತಾರೆ. ಎಷ್ಟದು ಸೋರ್ತದೆ ಅದು ಕಫ ಹೊರಗೆ ಬರುತ್ತೆ. ಹಂಗೆ ಹೋಮ್ ರೆಮಿಡೀಸ್ ಏನು ನಿಮ್ದು ಇರ್ತದೆ ನೋಡ್ರಿ, ಅದನ್ನು ಮಾಡಿರಿ. ಭಾಳ ಮೂಗದು ಕಟ್ಟಾಕತ್ತದ, ಅದು ನಜಲ್ ಸ್ಪ್ರೇ ಅದು ಕೊಟ್ಟಿರ್ತಾರಲ್ಲ ಅದನ್ನ ಹಾಕ್ರಿ ಅಂತ ಹೇಳ್ಯಾರ ಫ್ರೆಂಡ್ಸ್ ಅವರು, ಡಾಕ್ಟರ್ಸ್. ಅವ್ರ ಮೇಡಮ್ ಸ್ವಲ್ಪ ನಮ್ಗೆ ಭಾಳ ಪರಿಚಯ. ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಇರೋದ್ರಿಂದ ಅವರು ನಮ್ಮ ಮಕ್ಕಳ ಮೇಲೆ ಸ್ವಲ್ಪ ಭಾಳ ಕೇರ್ ಮಾಡ್ತಾರೆ. ಏನಿದ್ರೂ ಹಿಂಗೆ ಮಾಡಿಸಿರ್ತಿ, ಹಿಂಗೆ ಮಾಡಿ, ಯಾವ ಡಾಕ್ಟ್ರು ಹೇಳೋಂಗಿಲ್ಲ. ಬಟ್ ಅವರು ತುಂಬಾ ಒಳ್ಳೆಯವ್ರು ಅದಾರ. ಹಾಗಾಗಿ ಇವಾಗ ನಮ್ಮ ಮನೆಯವರು ಹೋಗ್ಯಾರ, ಏನು ತೊಗೊಂಬರ್ತಾರ ಗೊತ್ತಿಲ್ಲ ಫ್ರೆಂಡ್ಸ್. ಅವ್ರು ಹೊರಗೆ ಹೋಗಿದ್ರಂದ್ರೆ ಅಪ್ಪ ಮಗ ಬರುವಾಗ ಏನಾದ್ರು ತೊಗೊಂಬರ್ತಾರೆ. ಚಿಕನ್ 65 ತರ್ಬೋದು ಫ್ರೆಂಡ್ಸ್. ನನಗದು ನಂಬಿಕೆ ಇತ್ತು, ಚಿಕನ್ 65 ತರ್ಬೋದು. ಇಲ್ಲಾಂದ್ರೆ ಬಿಟ್ಟರೆ ವಡಾಪಾವ್ ಈಗ ಅಂತಾರಲ್ಲ, ಊಟದ ಟೈಮ್ ಆಗೈತಿ, ಮೊಸರು ತೊಗೊಂಬರ್ತೀನಿ ಅಂದಿದ್ರು. ಮೊಸರು ಅಷ್ಟ್ರಿಗೆ ನೆಗಡಿ ಐತಿ, ಮೊಸರು ಬೇಡ ಅಂತ ಹೇಳೀನಿ. ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ಏನು ತರ್ತಾರ, ಅದನ್ನು ನಿಮ್ಮ ಮಂದಿಗೆ ಶೇರ್ ಮಾಡ್ಕೊತೀನಿ. ಇವಾಗ ಹೋಗ್ಯಾರ ನನ್ನ ಮಗನಿಗೆ 9 ಗಂಟೆಗೆ
ಔಷಧ ಐತೆ ಹಾಕೋದು. ಔಷಧ ಟೈಮಿಗೆ ಕರೆಕ್ಟ್ ಬರಬೇಕು ಅವನಿಗೆ. ಇವಾಗ ನಾನು ಊರಿಗೆ ಹೋಗಬೇಕು ಫ್ರೆಂಡ್ಸ್, ಯಾವಾಗಾಗುತ್ತಾ ನೋಡಬೇಕು. ಯಾಕಂದರೆ ಇವನಿಗೆ ಜಡಿ ತೆಗಿದೈತಿ, ಅಂದ್ರೆ ಜವಳ ಅಂತಾರಲ್ಲ ಫ್ರೆಂಡ್ಸ್, ಅದನ್ನು ತೆಗಿಬೇಕು. 9 ಬಿದ್ದೈತಿ. ಮತ್ತು ನಮ್ಮ ಊರು ಜಾತ್ರೆ ಐತಿ. ಆಮೇಲೆ ನನ್ನ ಮಗನಿಗೆ, ದೊಡ್ಡ ಮಗನಿಗೆ ಸ್ವಲ್ಪ ಅಲ್ಲೇ ಹಾಸ್ಪಿಟಲ್ ತೋರಿಸೋದೈತಿ. ಹಿಂಗಾಗಿನ ಎಲ್ಲ ಅದಾವ ಫ್ರೆಂಡ್ಸ್. ಯಾವಾಗ ಹೋಗೋದಾಗ್ತೈತೆ ಗೊತ್ತಿಲ್ಲ. ಇವತ್ತೇನೊಂದು ಗುಡ್ ನ್ಯೂಸ್ ಅಂತ ಅಂದರೆ ಫ್ರೆಂಡ್ಸ್, ಇವತ್ತು ವಾಚ್ಮೆನ್ಗೆ ನೋಡೋಕೆ ಹೋಗಿದ್ದೀವಿ. ಇದು ಮುಗೀತಾ, ಇನ್ನೂ 1 ತಿಂಗಳ ಅದು ಆಗ್ತದೆ ಫ್ರೆಂಡ್ಸ್. ಅಲ್ಲಿ ಹೋಗಿದ್ದೆ. ರೂಮ್ ಮಾತ್ರ ಸಕ್ಕತ್ತಿತ್ತು ಫ್ರೆಂಡ್ಸ್. ಹೇಳ್ಬೇಕಂತಂದ್ರೆ ಫುಲ್ಲೆಲ್ಲ ಏನಂತಾರಲ್ಲ, ಗೋಡಿ ಮೇಲೆಲ್ಲ RCC ಒಂದು ರೂಮ್ ಕರೆ ಟೈಲ್ಸ್ ಬರಿಸಿ ಎಲ್ಲ ಇತ್ತು. ಅದ್ರ ಪರ್ಷನ್ ಕಟ್ಟಿ ಏನಿದ್ದಿದ್ದಿಲ್ಲ, ನಾವೇ ಹೆಂಗಾದ್ರೂ ಮಾಡ್ಕೋಬೇಕಾಗಿತ್ತು. ಅಲ್ಲಿ ಪೇಂಟ್ ಹಚ್ಕೊಡ್ತೀನಿ ಅಂದ್ರೆ ಸ್ವಲ್ಪ ಎಲ್ಲ ಅವರು ಇದ್ದವರೆಲ್ಲ ಅಂದ್ರೆ ಅಪಾರ್ಟ್ಮೆಂಟಿಗೆ ಅದನ್ನು ವಾಚ್ಮೆನ್ಗೆ ಇತ್ತಂತ. ಹಾಗಾಗಿ ಸ್ವಲ್ಪ ಅಲ್ಲಿ ಏನಂತಂದ್ರೆ ರೊಕ್ಕ ಕಡಿಮೆ ಕೊಡ್ತಾರಂತ ಫ್ರೆಂಡ್ಸ್. ಅಲ್ಲಿ 1,000-2,000 ಇಷ್ಟೇ ಕೊಡ್ತಾರಂತ ತಿಂಗಳಿಗೆ. ಬಟ್ ಅಲ್ಲಿ ಏನು ಕೆಲಸ ಮಾಡ್ಬೇಕಂತಂದ್ರೆ ಏನಿಲ್ಲ, ಅಲ್ಲಿ ಕೆಲಸ ಏನಿಲ್ಲ, ಮನೆಯವ್ರದ್ದು ಐತಿ. ತಿಂಗಳಾಗ ಒಂದ್ಸತ ಅವೆಲ್ಲ ಏನೋ ಟೈಲ್ಸ್ ಏನೇನೋ ಹೇಳಿದ್ರು ಅವರು. ಅದು ನಮಗೂ ಇನ್ನೂ ಅಷ್ಟು ಮನೆ ಇಷ್ಟ ಆಗೈತಿ. ಬಟ್ ಆ ಕೆಲಸ ನಮ್ಮ ಮನೆಯವ್ರಿಗೆ ಇನ್ನೂ ಇಷ್ಟ ಆಗಿಲ್ಲ, ನನಗೂ ಇಷ್ಟ ಆಗಿಲ್ಲ. ಏನಾಗುತ್ತೆ ನೋಡ್ತೀವಿ. ಹೋಗೋದಾಯ್ತಂದ್ರೆ ಹೋಗ್ತೇವೆ, ಇಲ್ಲ ಅಂದ್ರೆ ಬಾಡಿಗೆ ಹೋಗ್ಬೇಕಂತ ಅಂದ್ಕೊಂಡೇವಿ ಫ್ರೆಂಡ್ಸ್. ಬಾಡಿಗೆ ಇರೋಕೆ ಏನಿಲ್ಲ ಫ್ರೆಂಡ್ಸ್, ಬಾಡಿಗೆ ಇರ್ಬೋದು. ಬಟ್ ಇಲ್ಲಿ ನಾವು ದುಡ್ಯಾಕತ್ ಬಂದೇವಿ, ಬಾಡಿಗೆನೇ ಕಟ್ಕೊಡ್ತು ಹೋದ್ರೆ ಉಪಯೋಗ ಆಗಲ್ಲ ಅಂತ ಅಂಕೇರಿ ಅದಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಳಕತ್ತೀವಿ. ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ. ಯಾಕಂದ್ರೆ ನನ್ನ ಮಗನೂ ಇನ್ನೂ ಸಣ್ಣವದನ, ಬ್ಯಾಡ್ ಅನ್ನಿಸುತ್ತೆ. ಬಟ್ ಅಲ್ಲೆಲ್ಲ ಮಕ್ಕಳಿಗೆಲ್ಲ ಅಲ್ಲಿ ಫುಲ್ ಗೇಟ್ ಎಲ್ಲ ಮಸ್ತ್ ಐತಿ ಫ್ರೆಂಡ್ಸ್. ಟೈಲ್ಸ್ ಆಟ ಆಡೋಕ್ಕೂ ಗಿಡಗಳು ಎಲ್ಲ ಭಾರಿ ಐತೆ ಅಲ್ಲಿ. 7 ಮಜಲಿ ಐತೆ ಫ್ರೆಂಡ್ಸ್. ಅದು ನಮ್ಗೆ ಕೆಳಗೆ ಕೊಡ್ತಾರೆ ಅವ್ರ ರೂಮ. ನೋಡೋಣ ಏನಾಗುತ್ತಾ. ಹೋಗೋದಾಯ್ತಂದ್ರೆ ಹೋಗಿರ್ತೇವೆ, ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲಾರು ನೋಡ್ತೇವೆ. ಅಲ್ಲಿ ಸಿಗಲಿಲ್ಲ, ನಮ್ಗೆ ಸೆಟ್ ಆಗಲಿಲ್ಲ ಅಂದ್ರೆ ಬಿಟ್ಟಿದ್ದಂತರೂ ಅಲ್ಲ. ಬಾಡಿಗೆ ಅವ್ರು ದೊಡ್ಡವ್ರಾಗುತ್ತಾನ ಬಾಡಿಗೆ ಹಿಡಿಬೇಕು ಅನ್ನೋದು ಐತಿ. ನೋಡೋಣ ಏನಾಗುತ್ತೆ. ಆಲ್ರೆಡಿ ಭಾಳ ಲಾಂಗ್ ಆಯಿತು ಫ್ರೆಂಡ್ಸ್ ವಿಡಿಯೋನ. ಮಚ್ಚರದ ಕಾಟ ಭಾಳ. ಅವ್ರು ಬಂದ ಬೆಳಕ ಏನು ತೊಗೊಂಬರ್ತಾರಂತ ಶೇರ್ ಮಾಡಿ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ಚಿಕನ್ 65 ತಂದ್ರೆ ಫೈನಲಿ ಊಟ ಮಾಡಾಕತ್ತೆ ಫ್ರೆಂಡ್ಸ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಓಕೆ ಬಾಯ್.